Salman and welcome to our YouTube family ಕುಡ್ಲಾ ರಾಂಪೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇಷ್ಟರವರೆಗೆ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅನ್ನುವಂತ ವಿಚಾರದಲ್ಲಿ ನೀವು ನೋಡಿರ್ತೀರಿ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಗಿರೀಶ್ ಮಟ್ಟನ್ ಅವರಾಗಿರ್ಬೋದು ಜಯಂತ್ ಟಿ ಅವರ ಆಗಿರ್ಬೋದು ಅದೇ ರೀತಿ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಆಗಿರ್ಬೋದು ಕೇರಳದ ಯೂಟ್ಯೂಬರ್ ಆಗಿರ್ತಕ್ಕಂಥ ಮುನಾಫ್ ರವರಾಗಿರ್ಬೋದು ಇವರ ಇನ್ವೆಸ್ಟಿಗೇಷನ್ ಒಂದಷ್ಟು ನಡೆಯುತ್ತಾ ಇದೆ. ಒಂದು ಮುಖ್ಯವಾಗಿ ಇಲ್ಲಿ ಹೇಳಬೇಕು ಏನು ಅಂತ ಹೇಳಿದ್ರೆ ಇವರ ಇನ್ವೆಸ್ಟಿಗೇಷನ್ ಅಲ್ಲದೆ ಪಂಚಾಯತ್ನವರಾಗಿರ್ಬೋದು ಅಥವಾ ಅಲ್ಲಿ ಹೂತಾಕಿರುವಾಗ ಯಾರು ಡಾಕ್ಟರ್ ಬಂದು ಮಹಾಬಾಲ್ ಶೆಟ್ಟಿ ಅನ್ನುವಂಥವರು ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದಾರೋ ಅವರ ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತಾ ಇದೆ. ಅವರೂ ಕೂಡ ಬಂದಿದ್ರು. ಇದು ಯಾಕೆ ಮೀಡಿಯಾದಲ್ಲಿ ಪ್ರಸಾರ ಆಗಲಿಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆ ನಮಗೆಲ್ಲರಿಗೂ ಕೂಡ ಕಾಡುವಂಥದ್ದು ಅಂತ ಹೇಳಿದ್ರೆ ಗಿರೀಶ್ ಮಟ್ಟನ್ ಅವರು ಜಯಂತಿ ಮತ್ತೊಂದು ಮಗದೊಂದು ಹೋದ್ರೆ ಮಾತ್ರ ನ್ಯೂಸ್ ಆಗುತ್ತೆ. ಈ ಪಂಚಾಯತ್ನವರು ಕರೆದ್ರೆ ಡಾಕ್ಟರ್ಸ್ ಅನ್ನು ಕರೆದ್ರೆ ಯಾಕೆ ನ್ಯೂಸ್ ಆಗೋದಿಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆ ಉಳಿದಿರುವಂಥದ್ದು. ಈಗ ಸದ್ಯಕ್ಕೆ 2012 ಅಲ್ಲಿ ಕ್ರೈಮ್ ನಂಬರ್ 234/2012 ಅಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ಆನೆ ಮಾವುತನ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಹೈಕೋರ್ಟ್ಗೂ ಕೂಡ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಪ್ರಕರಣ ಇತ್ತು. ನಂತರ ಈಗ SIT ಆದ ಕಾರಣ ಆನೆ ಮಾವುತನ ಫ್ಯಾಮಿಲಿಯವರು ಬಂದು ನಮ್ಮದ್ದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು, ಕೋರ್ಟ್ ಅಲ್ಲಿ ಇರುವ ಕಾರಣ ಇದರ ಇನ್ವೆಸ್ಟಿಗೇಷನ್ SITಗೆ ಮಾಡೋಕೆ ಆಗುದಿಲ್ಲ ಅಂತೇಳಿ ಕೂಡ ಹಿಂಬರಹ ಕೊಟ್ಟಿದ್ರು. ಈಗ ಕೋರ್ಟ್ ಇಂದ ವಜಾ ಮಾಡಿಕೊಂಡು SIT ಆಫೀಸಿಗೆ ಮತ್ತೊಂದು ಕಂಪ್ಲೇಂಟ್ ಅನ್ನು ದಾಖಲೆ ಮಾಡೋಕೆ ಬಂದಿದ್ದಾರೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂತಹ ದಿನೇಶ್ ಗಾಣಿಗರ್ ಅವರ ಜೊತೆಗೆ. ಬನ್ನಿ, ದಿನೇಶ್ ಗಾಣಿಗರ್ ಅವರೇ ಇದ್ದಾರೆ. ಅವರು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ. ಸಿ ರಿಪೋರ್ಟ್ ಆಗಿ ಬಿದ್ದಿತ್ತು, ನಂತರ ಹೈಕೋರ್ಟಿಗೂ ಕೂಡ ಹೋಗಿದ್ರಿ. ಈಗ SITಗೆ ಯಾಕೆ ಬಂದಿದ್ರಿ? ಹೈಕೋರ್ಟ್ ಏನಾದರೂ ಆಗೋದಿಲ್ಲ ಅಂತೇಳಿ ಹೇಳಿತಾ ಅಂತ? ಇಲ್ಲ, ಹೈಕೋರ್ಟು ಆಗೋದಿಲ್ಲ ಅಂತ ಹೇಳಲಿಲ್ಲ. SIT ಏನು SIT ರಚನೆ ಆಗಬೇಕಾದ್ರೆ ಮೊದಲೇ ನಾವು ಅದನ್ನು ಹೈಕೋರ್ಟಿಗೆ ಹಾಕಿದ್ದೇವೆ. ಹೈಕೋರ್ಟಲ್ಲಿ ಅದು ಏನು ಪ್ರಕರಣ ಇದು ನಡೀತಾ ಉಂಟು, ಪ್ರಕರಣ ಹೇರಿಂಗ್ ನಡೀತಾ ಉಂಟು. ಆ ಮಧ್ಯೆ ಏನಾಗಿದೆ, ಈಗ SIT ರಚನೆ ಆಗಿದೆ. ಇವರು ಈ ಹಿಂದೆ ಕೂಡ 1 ತಿಂಗಳ ಹಿಂದೆ SITಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆಯ ಗಣೇಶ್ ಅವರು ಬಂದಿದ್ದಾರೆ, ನನ್ನ ತಂದೆಯ ಮತ್ತು ಅತ್ತೆಯ ಕೊಲೆಯ ಪ್ರಕರಣವನ್ನು ತಾವು ತನಿಖೆ ಮಾಡಬೇಕು SITಯಿಂದ ಅಂತ ಕೊಟ್ಟಿದ್ದಾರೆ. ಆಗ ಅವರು ಹೇಳಿದ್ದಾರೆ, ಈ ಪ್ರಕರಣ ಈಗಾಗಲೇ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ಇರುವುದರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಹೈಕೋರ್ಟಿಂದ ತೆಗೆದ್ರೆ ನಾವು ತನಿಖೆ ಮಾಡ್ತೀವಿ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಮಾನ್ಯ ನ್ಯಾಯಾಲಯದಲ್ಲಿ ನಿವೇದನೆ ಮಾಡಿಕೊಂಡು ನಾವು SIT ಈಗ ರಚನೆ ಆಗಿರೋದ್ರಿಂದ SITಯಲ್ಲಿ ತನಿಖೆ ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಡ್ತೇವೆ ಅಂತ ಹೇಳಿ ಆ ಒಂದು ಪ್ರಕರಣವನ್ನು ವಾಪಸ್ ತಗೊಂಡು ಇವತ್ತು SITಗೆ ವಾಪಸ್ ತಗೊಂಡಂಥ ಎಲ್ಲ ದಾಖಲಾತಿಯೊಂದಿಗೆ ನಾವು ಇವತ್ತು ಅಲ್ಲಿಗೆ ಕೊಟ್ಟಿದ್ದೇವೆ. ಅವರು ತನಿಖೆ ಮಾಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ತನಿಖೆ ಕೈಗೊಳ್ತೇವೆ. ಮತ್ತು ತನಿಖೆ ಪ್ರಾರಂಭಕ್ಕೆ ಮೊದಲು ನಿಮ್ಮನ್ನು ಕರೆದು ಡಿಸ್ಕಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಉದ್ದೇಶವು ಒಂದು SIT ಮುಖಾಂತರ ತನಿಖೆ ಆಗಬೇಕಂತಿತ್ತು. ಯಾಕಂದರೆ ಇಲ್ಲಿಯ ಬೆಳ್ತಂಗಡಿ ಪೊಲೀಸರು ಸಿ ರಿಪೋರ್ಟ್ ಹಾಕಿದ್ದಾರೆ. ಸಿ ರಿಪೋರ್ಟ್ ಹಾಕಿದಾಗ ಮತ್ತೆ ಬೆಳ್ತಂಗಡಿ ಪೊಲೀಸರ ಹತ್ರ ಮನವಿ ಮಾಡಿಕೊಂಡು ಆಗಲ್ಲ. ಹಾಗಾಗಿ ಹೈಕೋರ್ಟಿಗೆ ನಾವು ಡೈರೆಕ್ಷನ್ ಕೊಡಲಿಕ್ಕೆ ವಾಪಸ್ ಅದನ್ನು ತನಿಖೆ ಮಾಡಲಿಕ್ಕೆ ಡೈರೆಕ್ಷನ್ ಕೊಡಲಿಕ್ಕೆ ಹೈಕೋರ್ಟಿಗೆ ಹಾಕಿರುವಂಥದ್ದು. ಹೈಕೋರ್ಟಿಗೆ ಹಾಕಿ ವಿಚಾರಣೆ ಇರುವ ಸಂದರ್ಭ ಇಲ್ಲಿ ಅಷ್ಟೊತ್ತಿಗೆ SIT ರಚನೆ ಆಗಿತ್ತು. ಹಾಗಾಗಿ SITಗೆ ನಾವು ಮನವಿ ಕೊಟ್ಟಾಗ SIT ಅವರು ಹೇಳಿದರು, ಇದು ನೀವು ಹೈಕೋರ್ಟಲ್ಲಿ ಇರುವುದರಿಂದ ನಮಗೆ ಇಲ್ಲಿ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಅಲ್ಲಿನ ದೂರನ್ನು ವಾಪಸ್ ತಗೊಂಡು ಬನ್ನಿ, ಇಲ್ಲಿ ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಟ್ಟಾರೆ ನಾವು ಹೈಕೋರ್ಟಿಗೆ ನಮ್ಮ ಗಣೇಶ್ ಅವರ ತಂದೆ ಸತ್ತಿದ್ದಾರೆ, ಅವರನ್ನು ಕೊಲೆ ಮಾಡಲಾಗಿದೆ, ಆರೋಪಿ ಸಿಗಲಿಲ್ಲ, ಆರೋಪಿನ ಹುಡುಕಿ ಕೊಡಿ, ಮರು ತನಿಖೆ ಮಾಡಿ ಆರೋಪಿನ ಹುಡುಕಿ ಕೊಡಿ ಅಂತ ಮನವಿ ಸಲ್ಲಿಸಿರುವಂಥದ್ದು ಅಷ್ಟೇ. ಅಲ್ಲ, SIT ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಒಂದು ಹೈಕೋರ್ಟ್ ಇಂದ ಆದೇಶವನ್ನು ತನ್ನಿ ಅಂತೇಳಿ SIT ಹೇಳಿತ್ತಲ್ವಾ? ಇಲ್ಲ, ಹೈಕೋರ್ಟ್ ಇಂದ ಆದೇಶ ತನ್ನಿ ಅಂತ SIT ಅವರು ಹೇಳಲಿಲ್ಲ. ಹೈಕೋರ್ಟ್ ಅಲ್ಲಿ ಪ್ರಕರಣ ಇರುವುದರಿಂದ ಅದನ್ನು ವಾಪಸ್ ತೆಗೀರಿ ಅಂತ ಹೇಳಿದ್ದಾರೆ. ಒಂದು ಡೈರೆಕ್ಷನ್ ತನ್ನಿ, ಇಲ್ಲ ವಾಪಸ್ ಡೈರೆಕ್ಷನ್ ತರಬೇಕಾದ್ರೆ ಇನ್ನೂ ಕೂಡ ಹಲವು ದಿನ ಅದು ವಿಚಾರಣೆಗಳು ತುಂಬಾ ದಿನ ಹೋಗ್ಬಹುದು. ಆ ಕಾರಣಕ್ಕಾಗಿ ನಾವೇನು ಮಾಡಿ ತ್ವರಿತವಾಗಿ ಅದನ್ನು ಇಲ್ಲಿ ಅಂತೂ ವಿಚಾರಣೆ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಆ ಕಾರಣಕ್ಕಾಗಿ ಅದನ್ನು ವಾಪಸ್ ತಗೊಂಡು ಬಂದಿದ್ದೇವೆ. ಅವರು ಹಿಂಬರ ಕೊಟ್ಟಿದ್ದಾರೆ, ಮೊನ್ನೆ ದಿನ ಹಿಂಬರ ಕೊಟ್ಟಿದ್ದಾರೆ. ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಹಿಂಬರ ಕೊಟ್ಟಿದ್ದಾರೆ. ನಿಮ್ಮದು ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ವಾಪಸ್ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹಿಂಬರ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅದನ್ನು ವಾಪಸ್ ತಗೊಂಡು ಬಂದಿದ್ದೇವೆ. SIT ಅವರು ಹೇಳಿದ್ದಾರೆ, ನಾವು ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಶೀಘ್ರದಲ್ಲೇ ಪ್ರಕರಣವನ್ನು ಕೈಗೆತ್ತಿಕೊಳ್ತೇವೆ, ಸ್ವಲ್ಪ ಸಮಯಾವಕಾಶ ಕೊಡಿ. ಯಾಕಂದರೆ ಆ ಪ್ರಕರಣದ ಎಲ್ಲ ಆಯಾಮಗಳಲ್ಲಿ ನಾವು ಕೂಡ ವಿಚಾರಣೆ ಮಾಡಬೇಕಾಗಿದೆ, ತನಿಖೆ ಮಾಡಲಿಕ್ಕೆ ಏನು ಆಪ್ಷನ್ ಇದೆ ಅಂತ ನೋಡಬೇಕಿದೆ. ಹಾಗಾಗಿ ನಾವು ಮಾಡ್ತೇನೆ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ
SIT ಅವರು ಭರವಸೆ ಕೊಟ್ಟಿದ್ದಾರೆ, ಮಾಡ್ತಾರೆ. SIT ಅವ್ರ ಒಂದು ವೇಳೆ SIT ಅವರು ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೈಕೋರ್ಟ್ಗೆ ಹೋಗುವಂತ ಆಪ್ಷನ್ ಇದೆಯಾ? ಇದೆ, ಯಾವಾಗಲೂ ಹೋಗ್ಬೋದು. ಅದೇನು, ಯಾಕಂದ್ರೆ ಸಿ ರಿಪೋರ್ಟ್ ಆಗಿದ್ದು ಮಾಡಿದ್ರೆ ಅಂತ ಹೇಳಿ. ಅಲ್ಲ, ವಿಡ್ರಾ ಮಾಡಿದ್ರು ಕೂಡ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಇದೆ. ವಿಡ್ರಾ ಯಾಕೆ ಮಾಡಿದ್ದೇವೆ ನಾವು? SIT ಇಲ್ಲಿ ರಚನೆ ಆಗಿದೆ. ನಾವು ಕೇಳ್ತಾ ಇರೋದು ವಿಶೇಷ ತನಿಖಾ ತಂಡ ಅಥವಾ CBI ಅಥವಾ COD ಯಾವುದಾದ್ರು ಒಂದು ತನಿಖಾ ಸಂಸ್ಥೆಯಿಂದ ನಾವು ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿರುವಂಥದ್ದು. ಹಾಗಾಗಿ ಈಗ SIT ಆಗಿದೆಯಲ್ಲ, ಅದು ಕೂಡ ವಿಶೇಷ ತನಿಖಾ ಸಂಸ್ಥೆ ಅಲ್ವಾ. ಧರ್ಮಸ್ಥಳ ಗ್ರಾಮದ ಹಲವಾರು ಪ್ರಕರಣವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ. ಅದ್ರ ಜೊತೆ ಈ ಪ್ರಕರಣವನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ ಇತ್ತು. ಹಾಗಾಗಿ ಅದನ್ನು ವಾಪಸ್ ತಗೊಂಡು ಇಲ್ಲಿ ಕೊಟ್ಟಿದ್ದೇವೆ. ಇದರಲ್ಲಿ ಎವಿಡೆನ್ಸ್ ಏನಿದೆ? ಈಗ 12 ವರ್ಷದಿಂದ ಹಿಂದೆ ಆಗಿರುವಂಥ ಪ್ರಕರಣ, ಹಿಂದಿನ ದಿನ ಏನು ಪ್ರಕರಣ ನಡೆದು 2012ರಲ್ಲಿ 2012ರಲ್ಲಿ ಪ್ರಕರಣ ನಡೆದಾಗ ಕೆಲವೊಂದು ಆರೋಪಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ. ಕೆಲವೊಬ್ಬರ ಮೇಲೆ ಸಂದೇಹ ಇತ್ತು, ಅವ್ರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಯಾವುದೇ ತನಿಖೆ ಆಗಲಿಲ್ಲ. ಆ ಆಯಾಮದಲ್ಲಿ ತನಿಖೆ ನಡೆಸಿದರೆ ಸಿಗ್ಬೋದು ಅನ್ನುವಂಥ ಒಂದು ನಂಬಿಕೆ ಇದೆ. ಯಾಕಂದರೆ ಇವರ ಜಾಗ ಕೂಡ ಇತ್ತು, ಇವರ ತಂದೆಯ ಜಾಗ ಇತ್ತು. ಇವರು ತಲೆತಲಾಂತರಿಂದ ಅಂದರೆ ಅಂದಾಜು ಒಂದು 200 ವರ್ಷದ ಹಿಂದಿನಿಂದ ಅಲ್ಲಿ ಬದುಕಿ ಬಾಳ್ದವರು, ಅವರು ಅದೇ ಮನೆಯಲ್ಲಿ ಬದುಕಿ ಬಾಳ್ದವರು. ಆದರೆ ಇವತ್ತು ಆ ಮನೆ ಇಲ್ಲ, ಯಾರೋ ವಶ ಆಗಿದೆ. ಹಾಗೆ ಅದೆಲ್ಲ ತನಿಖೆಯಲ್ಲಿ ಬರಲಿ ಅಲ್ಲ. ಯಾಕಾಗಿ ಅದನ್ನು ಬೇರೆಯವರು ವಶ ಮಾಡಿಕೊಂಡ್ರು? ಆ ಕೊಲೆಗೂ ಅದಕ್ಕೂ ಸಂಬಂಧ ಇದೆಯಾ? ಅಥವಾ ಯಾವ ಕಾರಣದಿಂದ ಈ ಥರ ಎಲ್ಲ ಆಗ್ತಾ ಇದೆ? ಆದರೆ ಡಬಲ್ ಮರ್ಡರ್ ಆದರೂ ಕೂಡ ಆರೋಪಿಗಳು ಯಾಕೆ ಸಿಗ್ತಾ ಇಲ್ಲ? ಯಾಕೆ ಪೊಲೀಸ್ ವೈಫಲ್ಯನ ಅಥವಾ ಬೇರೆ ಯಾರ್ದಾದ್ರು ಒತ್ತಡ ಇತ್ತಾ? ಅಥವಾ ಒತ್ತಡ ಇದ್ರೆ ಯಾರ್ದು? ಇದೆಲ್ಲವೂ ಕೂಡ ತನಿಖೆ ಆಗಬೇಕಲ್ಲ. ಹಿಂದೆ ಏನೂ ತನಿಖೆ ಆಗಿಲ್ಲ. ಸಿ ರಿಪೋರ್ಟ್ 1 ವರ್ಷಕ್ಕಾದರೂ 1 ವರ್ಷ ಬಿಟ್ಟು ಸಿ ರಿಪೋರ್ಟ್ ಹಾಕಿಬಿಟ್ರು. ಹಾಗಾದರೆ ಒಂದು ಜೀವಕ್ಕೆ ಬೆಲೆ ಇಲ್ವಾ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ? ಅದನ್ನು ನಾವು ಪ್ರಶ್ನೆ ಮಾಡ್ತಿದ್ವಿ. ಹಾಗಾಗಿ ತನಿಖೆ ಮಾಡಿ, ಇನ್ನಾದರೂ ತನಿಖೆ ಮಾಡಿ ನೋಡಿ. ಎಷ್ಟೋ ಪ್ರಕರಣಗಳಲ್ಲಿ ಸಾಕ್ಷಿ ನಾವು ಕೊಟ್ಟೆ ಇದು ಮಾಡೋದಾದ್ರೆ ಮತ್ತೆ ಪೊಲೀಸ್ ಇಲಾಖೆ ಇರೋದಕ್ಕೆ, ಇನ್ವೆಸ್ಟಿಗೇಷನ್ ಆಫೀಸರ್ ಇರೋದಕ್ಕೆ, ಮತ್ತು CID ಇರೋದಕ್ಕೆ, COD ಇರೋದಕ್ಕೆ? ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಯಿಂದ ಮಾಡಲಿ. ನಮ್ಮ ದೇಶದ ಕಾನೂನು ಹೇಳ್ತದೆ, ಒಬ್ಬ ನಿರಪರಾಧಿ 100 ಜನ ನಿರಪರಾಧಿ ತಪ್ಪಿ ಹೋದ್ರೂ ಪರವಾಗಿಲ್ಲ, ಒಬ್ಬ ಅಪರಾಧಿ ತಪ್ಪಿಸ್ಕೊಳ್ಬಾರ್ದು. ಅದು ನಮ್ಮ ದೇಶದ ಕಾನೂನು. ಹಾಗಾಗಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಅಪರಾಧಿಗೆ ಶಿಕ್ಷೆ ಆಗಬೇಕು. ಆ ಕಾರಣಕ್ಕಾಗಿ ತನಿಖೆ ಮಾಡಲಿ. ತನಿಖೆ ಮಾಡಿದರೆ ಗೊತ್ತಾಗುತ್ತಲ್ಲ. ಇವರ ಜಾಗ ಅಂತ ಅನ್ನೋದಕ್ಕೆ ಏನಾದರೂ ರೆಕಾರ್ಡ್ಸ್ ಇದೆಯಾ? ಅಲ್ಲ, ರೆಕಾರ್ಡ್ಸ್ ಇದೆ, ಇವರು ಟ್ಯಾಕ್ಸ್ ಕಟ್ಟಿದಂಥ ರಿಸೀಟ್ ಎಲ್ಲ ಇದೆ. ಅದು ಸಂಬಂಧಪಟ್ಟವರಿಗೆ ನಾವು ಕೊಡ್ತೇವೆ ತನಿಖೆ ಪ್ರಾರಂಭವಾದಾಗ. ಯಾಕಂದರೆ ಅದು ಎಲ್ಲವೂ ಕೂಡ ಸರ್ಕಾರಿ ಜಾಗವೇ. ಧರ್ಮಸ್ಥಳದಲ್ಲಿರುವಂಥ ಹಲವಾರು ಜಾಗವೂ ಕೂಡ ಸರ್ಕಾರಿ ಸ್ಥಳವೇ ಆಗಿತ್ತು, ಯಾರ್ದು ಜಾಗ ಇಲ್ಲ. ಆದರೆ ಆ ಸರ್ಕಾರಿ ಸ್ಥಳದಲ್ಲಿ 100 ವರ್ಷಗಳಿಂದ ಬದುಕಿ ಬಾಳಿದ್ದಾರೆ. ಆದರೆ ಅವ್ರಿಗೊಂದು ಡೋರ್ ನಂಬರ್ ಇದೆ. ಆ ಡೋರ್ ನಂಬರಿಗೆ ಯಾರು ಕಟ್ತಾ ಇರೋದು ಅನ್ನೋದು ಕೂಡ ದಾಖಲಾತಿ ಇದೆ. ಹಾಗಾದರೆ ಇವ್ರ ಡೋರ್ ನಂಬರಿಗೆ ಬೇರೆ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ತನಿಖೆ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತೇವೆ. ತನಿಖೆ ಆಗ್ತದಲ್ಲ, ತನಿಖೆ ಆಗಲಿ. ಅದೇ ಕಾರಣಕ್ಕೆಲ್ಲ ತನಿಖೆ ಆಗಲಿ ಅಂತ ಹೇಳ್ತಾ ಇರೋದು. ನಮಸ್ಕಾರ. ಸೊ ಇದಿಷ್ಟು ದಿನೇಶ್ ಗಾಣಿಗರ್ ಅವರು ಹೇಳಿರುವಂತಹ ಮಾತು. ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭರವಸೆ ಇದೆ, ವಜಾಗೊಳಿಸಿದ್ದಾರೆ. ಮತ್ತೆ ನಮಗೆ ಏನಾದರೂ SIT ಮಾಡಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ಗೆ ಹೋಗುವಂತ ಆಪ್ಷನ್ ಇದೆ ಅನ್ನುವಂತ ವಿಚಾರದಲ್ಲಿ ಕಾದು ನೋಡೋಣ ಏನಾಗುತ್ತೆ. SIT ಆನೆ ಮಾವುತನ ಕೇಸನ್ನು ಕೈಗೆ ಎತ್ತುಕೊಳ್ಳುತ್ತಾ ಅಂತೇಳಿ.